ರಾಜ್ಯದಲ್ಲಿ ಈಗ ಬಂದ್ ಸಂಕ್ರಮಣ, ಒಂದರ ಹಿಂದೆ ಒಂದು ಬಂದ್ಗೆ ಕರೆ. ಒಂದು ಕಡೆ ಬೆಳಗಾವಿಯಲ್ಲಿ ಮರಾಠಿಗರ ದೌರ್ಜನ್ಯವನ್ನು ಖಂಡಿಸಿ ಕನ್ನಡ ಪರ ವಾಟಾಳ್ ನಾಗರಾಜ್ ಅವರ ಸಂಘಟನೆ ಮಾರ್ಚ್ 22ರಂದು ಬಂದ್ಗೆ ಕರೆ ಕೊಟ್ಟಿದೆ. ಮತ್ತೊಂದೆಡೆ ಸಾರಿಗೆ ನೌಕರರ ಒಕ್ಕೂಟ ಕೂಡ ಬೇಡಿಕೆ ಈಡೇರಿಸದೇ ಇದ್ರೆ ಮಾರ್ಚ್ 25ನೇ ತಾರೀಕು ಬಂದ್ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದೆ. ಎರಡೆರಡು ಬಂದ್ಗಳನ್ನು ನಡೆಸಲಾಗ್ತಾ ಇದ್ದು ಯಾವ ಬಂದ್ಗೆ ಬೆಂಬಲ ಕೊಡಬೇಕು ಅಂತ ಕೆಲ ಸಂಘಟನೆಗಳು ಗೊಂದಲಕ್ಕೀಡಾಗಿದೆ. ಇದು ಕನ್ನಡಿಗರ ಆಕ್ರೋಶ. ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆ ಪ್ರಕರಣ, ಮರಾಠಿಗರ ಆಟಾಟೋಪ ಖಂಡಿಸಿ ಕನ್ನಡ ಹೋರಾಟಗಾರ ವಾಟಾಳ್ ನಾಗರಾಜ್ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಈ ಮಧ್ಯೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಸಾರಿಗೆ ಒಕ್ಕೂಟ ಹೋರಾಟಕ್ಕೆ ವೇದಿಕೆ ಸಿದ್ಧಪಡಿಸಿದೆ. ಮತ್ತೊಂದು ಮಹಾ ಬಂದ್ಗೆ ಸಾಕ್ಷಿಯಾಗುತ್ತಾ ಕರ್ನಾಟಕ? ವಾಟಾಳ್ ಬೆನ್ನಲ್ಲೇ ಸಾರಿಗೆ ಒಕ್ಕೂಟಗಳಿಂದಲೂ ಬಂದ್ ಕರೆ. ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರ ಬಳಿಕ ಈಗ ಮತ್ತೊಂದು ಬಂದ್ಗೆ ಸಾರಿಗೆ ಸಂಘಟನೆಗಳು ಕರ್ನಾಟಕ ಬಂದ್ ಮಾಡುವ ಎಚ್ಚರಿಕೆ ನೀಡಿವೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಸೇರಿ ರಾಜ್ಯದ 4 ಸಾರಿಗೆ ನಿಗಮಗಳ ಸಂಘಟನೆಗಳು, ಖಾಸಗಿ ಸಾರಿಗೆ ಒಕ್ಕೂಟಗಳು ರಾಜ್ಯ ಸರ್ಕಾರದ ಮುಂದೆ ವಿವಿಧ ಬೇಡಿಕೆಗಳನ್ನ ಇಟ್ಟಿದ್ದು ನಾಳೆ ಮಂಡನೆಯಾಗುವ ಬಜೆಟ್ನಲ್ಲಿ ಘೋಷಿಸಬೇಕು. ಮಾರ್ಚ್ 22ರ ಒಳಗೆ ಬೇಡಿಕೆ ಈಡೇರಿಸದೇ ಇದ್ರೆ ಕರ್ನಾಟಕ ಬಂದ್ ನಡೆಸುವ ಡೆಡ್ಲೈನ್ ನೀಡಿವೆ. ಸರಿಸಮಾನ ವೇತನ ಭರವಸೆ ಈಡೇರಿಸಬೇಕು. ವೇತನವನ್ನ 7ನೇ ವೇತನ ಆಯೋಗದಂತೆ ಜಾರಿ ಮಾಡಬೇಕು. ಜೊತೆಗೆ 38 ತಿಂಗಳ ವೇತನ ಹಿಂಬಾಕಿಯನ್ನು ನೀಡಬೇಕು. ಇನ್ನು ಕಾರ್ಮಿಕ ಸಂಘಟನೆಗಳ ಚುನಾವಣೆ ಮಾಡಬೇಕು. 2021ರ ಮುಷ್ಕರದ ವೇಳೆ ವಜಾಗೊಂಡವರ ಸಮಸ್ಯೆ ಬಗೆಹರಿಸಬೇಕು. ಬೈಕ್ ಟ್ಯಾಕ್ಸಿ ನಿಷೇಧ ಮಾಡೋದ್ರ ಜೊತೆಗೆ ಬಸ್ಗಳಿಗೆ ರಸ್ತೆ ತೆರಿಗೆ ಇಳಿಕೆ ಮಾಡಬೇಕು ಎಂಬ ಬೇಡಿಕೆ ಸೇರಿ ಹಲವು ಬೇಡಿಕೆಗಳನ್ನ ಮುಂದಿಟ್ಟಿವೆ. ಈ ಸಾಲಿನ ಬಜೆಟ್ನಲ್ಲಿ ಅಂದ್ರೆ ಈ 22ರವರೆಗೂ ಮುಗಿದೆ ನನ್ನವರೆಗೂ ನಾವು ಸರ್ಕಾರಕ್ಕೆ ಗಡುವನ್ನ ಕೊಡ್ತೀವಿ. ತದನಂತರವೂ ಸರ್ಕಾರ ಯಾವುದೇ ಒಂದು ನಿರ್ಧಾರಗಳನ್ನ ಕೈಗೊಂಡಿಲ್ಲ ಅಂದ್ರೆ ನಮಗೂ ಅನ್ಯ ಮಾರ್ಗ ಇಲ್ಲದೆ ನಾವು 25ನೇ ತಾರೀಕು ನಮ್ಮ ಒಕ್ಕೂಟದ ಪದಾಧಿಕಾರಿಗಳು ಮತ್ತು ಇತರ ಸಂಘಟನಾ ಪದಾಧಿಕಾರಿಗಳೆಲ್ಲ ಸೇರಿ ನಾವು ನಮ್ಮ ಮುಂದಿನ ಹೋರಾಟದ ದಿನಾಂಕವನ್ನ ನಾವು ಘೋಷಣೆ ಮಾಡ್ತೀವಿ ಅಂತ ಇನ್ನು ಮಾರ್ಚ್ 22ರಂದು ವಾಟಾಳ್ ನಾಗರಾಜ್ ಕರೆ ನೀಡಿರುವ ಕರ್ನಾಟಕ ಬಂದ್ಗೆ ಯಾವ್ಯಾವ ಸಂಘಟನೆಗಳ ಬೆಂಬಲ, ಯಾವ್ಯಾವ ಸಂಘಟನೆಗಳು ಬೆಂಬಲ ನೀಡ್ತಿಲ್ಲ ಅಂತ ನೋಡೋದಾದ್ರೆ, ಕರವೇ ನಾರಾಯಣಗೌಡ ಬಣ, ಕರವೇ ಪ್ರವೀಣ್ ಶೆಟ್ಟಿ ಬಣ, ಸರ್ವ ಸಂಘಟನೆಗಳ ಒಕ್ಕೂಟ, ಕರ್ನಾಟಕ ರಕ್ಷಣಾ ವೇದಿಕೆ ಧ್ವನಿ ಹಾಗೂ ಖಾಸಗಿ ಸಾರಿಗೆ ಒಕ್ಕೂಟ, ಬೆಂಗಳೂರು ಸಾರಥಿ ಆಟೋ ಸೇನೆ ಬಂದ್ಗೆ ಬೆಂಬಲ ನೀಡಿಲ್ಲ. ಇನ್ನು ಕರವೇ ಅಭಿಮಾನಿ ಸಂಘ, ಬೆಂಗಳೂರು ಸಂಚಾರಿ ಆಟೋ ಸೇನೆ, ಎಪಿಎಂಸಿ ಮಾರುಕಟ್ಟೆಗಳ ಒಕ್ಕೂಟ, ಪೀಣ್ಯ ಕಾರ್ಮಿಕರ ಸಂಘ, ಬೀದಿ ವ್ಯಾಪಾರಿಗಳ ಒಕ್ಕೂಟ, ಕರ್ನಾಟಕ ರಾಜ್ಯ ರೈತ ಸಂಘಟನೆ, ಇನ್ನು ಖಾಸಗಿ ಶಾಲೆಗಳ ಒಕ್ಕೂಟ, ಖಾಸಗಿ ಶಾಲೆಗಳ ಪೋಷಕರ ಸಂಘಟನೆ ಹಾಗೂ ಜಯ ಕರ್ನಾಟಕ ಸಂಘಟನೆ, ಕರುನಾಡು ಕಾರ್ಮಿಕರ ಸೇನೆ ಬಂದ್ಗೆ ಬೆಂಬಲ ನೀಡಿಲ್ಲ. ಇನ್ನು ಮಾರ್ಚ್ 22ರ ಬಂದ್ಗೆ ಯಾವ್ಯಾವ ಸಂಘಟನೆಗಳು ಬೆಂಬಲ ನೀಡ್ತಿವೆ ಅಂತ ನೋಡೋದಾದ್ರೆ, ಕರವೇ ಶಿವರಾಮೇಗೌಡ ಬಣ, ಕರವೇ ಗಜಕೇಸರಿ ಸೇನೆ, ವೀರ ಕನ್ನಡಿಗರ ಸೇನೆ, ರೂಪೇಶ್ ರಾಜಣ್ಣ ಬಣ ಹಾಗೂ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು ಮಾತ್ರ ಬಂದ್ಗೆ ಬೆಂಬಲ ನೀಡಿವೆ. ಒಟ್ಟಾರೆ ಎರಡೆರಡು ಬಂದ್ ಕರೆಯಿಂದಾಗಿ ರಾಜ್ಯ ಸರ್ಕಾರಕ್ಕೆ ಡಬಲ್ ಶಾಕ್ ಆಗಿದೆ. ಖಾಸಗಿ ಮತ್ತು ಸರ್ಕಾರಿ ಸಾರಿಗೆ ನೌಕರರ ಸಂಘಟನೆಗಳು ಒಟ್ಟೊಟ್ಟಿಗೆ ಬಂದ್ಗೆ ಕರೆ ನೀಡಿರೋದು ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿ ಮಾರ್ಪಟ್ಟಿದೆ. ಸಾರಿಗೆ ಸಂಘಟನೆಗಳ ಬೇಡಿಕೆಗಳನ್ನ ಸರ್ಕಾರ ಈಡೇರಿಸುತ್ತಾ ಅಂತ ಕಾದ್ ನೋಡಬೇಕಿದೆ. ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.